Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ವುಮೆನ್ಸ್ ಕ್ರಿಕೆಟ್ ಬಗ್ಗೆ ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ? ವರ್ಲ್ಡ್ ಕಪ್ ನಡೀತಾ ಐತೆ, ಇಂಡಿಯಾ ಆಡ್ತಾ ಐತೆ, ಅವನಜ್ಜಿ ಏನಕ್ಕೆ ಗುರು ವಿಡಿಯೋ ಮಾಡ್ತಾ ಇಲ್ಲ? ಏನಾರು ಖರ್ಚಿಗೆ ಬೇಕಾ ನಿನಗೆ ಅಂತ ಎಲ್ಲ ಆವಾಜ್ಗಳು ಆಗ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ. ನೋಡಿದೆ, ಹೌದು ಗುರು ಮಾಡೋಣ ಅಂತಲೇ ಅನ್ಕೊಂತೀನಿ, ಬಟ್ ಅದೇನೋ ಇಂಟ್ರೆಸ್ಟೇ ಬರಲ್ಲ ವುಮೆನ್ಸ್ ಕ್ರಿಕೆಟ್ ಬಗ್ಗೆ ಮಾತಾಡೋದಕ್ಕೆ ನನಗೆ. ಬಟ್ ಇಲ್ಲ, ಈ ಟೂರ್ನಮೆಂಟ್ ಏನಿದೆ, ಈ ವರ್ಲ್ಡ್ ಕಪ್ಪು ಸಿಕ್ಕಾಪಟ್ಟೆ ಒಂದು ಎಕ್ಸೈಟ್ಮೆಂಟ್ನ ಮೂಡಿಸಿದೆ. ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ಕರೆಂಟ್ಲಿ ನಿನ್ನೆ ಮ್ಯಾಚ್ ಏನಿತ್ತು ಗುರು, ಮ್ಯಾಚು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಯಪ್ಪ 330 ಕೂಡ ಬಿಡಲಿಲ್ಲ, ಚೇಸ್ ಒನ್ ಮಾಡಿ ಬಿಸಾಕಿದ್ದು ಕ್ರಿಕೆಟ್ ಆಸ್ಟ್ರೇಲಿಯಾ ಇಸ್ ಎ ಡಿಫ್ರೆಂಟ್ ಬೀಸ್ಟ್ ಮಗ. ವುಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ ನಿಜವಾಗ್ಲೂ ಲಿಟಲಿ ಆಡ್ತಾ ಇರೋವಂಥ ಒಂದು ಫಾರ್ಮ್ನ ನೋಡ್ತು ಅಂದರೆ, ಕೊಡ್ತಾ ಇರೋವಂಥ ಒಂದು ಪ್ರದರ್ಶನ ನೋಡ್ತು ಅಂತಂದರೆ ಅವ್ರಿಗೆ ಯಾರು ಕೂಡ ಸರಿ ಸಾಟಿನೇ ಇಲ್ಲ ಅಂತ ಅನ್ನಿಸ್ತೈತೆ. ಫ್ಲೋ ನೋಡ್ತು ಅಂತಂದರೆ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು. ಕರೆಂಟ್ಲಿ ಇವಾಗ ಲೀಗಲ್ಲಿ ಈ ಥರ ಫ್ಲೋ ತೋರಿಸ್ತಾ ಇದ್ದಾರೆ. ಸೆಮಿಫೈನಲಲ್ಲಿ ಫೈನಲಲ್ಲಿ ಇನ್ ಕೇಸ್ ಬಂದರು ಅಂತಂದರೆ ಅದೇ ಡಿಫ್ರೆಂಟ್ ಬಾಲ್ ಗೇಮ್ ಆಗಿರುತ್ತೆ, ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಒಟ್ಟಿನಲ್ಲಿ ಇವಾಗಿನ ಕರೆಂಟ್ ಫಾರ್ಮ್ನ ನೋಡ್ತಾ ಹೋದಾಗ ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಸರಿ ಸಾಟಿ ಯಾರೂ ಇಲ್ಲ ಅನ್ನೋ ಥರನೇ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರೋಂಥದ್ದು. ನಾವು 330 ಹೊಡಿತಾ ಇದ್ದಂಗೆ ಕ್ರಿಕೆಟ್ ಆಸ್ಟ್ರೇಲಿಯಾ ಮೇಲೆ ಅಜ್ಜಿ 330 ಅಂದರೆ ಇದು ಚಾಲೆಂಜ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ, ಪಕ್ಕ ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಕಾನ್ಫಿಡೆನ್ಸ್ ಆ ರೇಂಜ್ಗಿತ್ತು. ಸ್ಮೃತಿ ಜೊತೆಗೆ ಪ್ರತಿಕಾ ಅವರ ಓಪನಿಂಗ್ ಪಾರ್ಟ್ನರ್ಶಿಪ್ ಸಾಕಾದಾಗಿನ ಸಾಲಿಡ್ ಆಗಿನ ಬಂತು. ಅಲ್ಲಿಂದ ಬಿಲ್ಡ್ ಆದಂತ ಎಲ್ಲರೂ ಕೂಡ ಪರ್ಫಾರ್ಮ್ ಸಾಕಾದಾಗಿನ ಮಾಡಿದ್ರು. ಬ್ಯಾಟಿಂಗ್ ವೈಸ್ ನೋಡ್ಕೊಂಡ್ರೆ 330 ಬರ್ತಾ ಇದ್ದಂಗೆ ಕಾನ್ಫಿಡೆನ್ಸ್ ಪಂಪ್ ಅಪ್ ಆಗಿತ್ತು ಇಂಡಿಯನ್ ಫ್ಯಾನ್ಸ್ಗಳದು. ಬಟ್ ಇದನ್ನ ಹಲಿಸ್ತಾ ಇಲ್ಲಿ ಬಂದ್ಬಿಟ್ಟು ಅರ್ಧ ಸ್ಕೋರು ಅಲಚ್ಚಾಗಿ ಇಳಿಸ್ಬಿಟ್ರಲ್ಲ ಅವರು. 142 ರನ್ ಜಸ್ಟ್ ಫ್ರಮ್ 107 ಬಾಲ್, 133 ಸ್ಟ್ರೈಕ್ ರೇಟು. T20 ರೇಂಜಿಗೆ ಪರ್ಫಾರ್ಮೆನ್ಸ್ ಅಂದರೆ T20ಗೆ ಮ್ಯಾಚ್ ಮಾಡೋ ವುಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ 132 ಇಟ್ಸ್ ಎ ಗುಡ್ ಸ್ಟ್ರೈಕ್ ರೇಟ್, ಸಖತ್ ಸ್ಟ್ರೈಕ್ ರೇಟು. ಒಂಥರ ಆ ಥರ ಪರ್ಫಾರ್ಮೆನ್ಸ್ ಬಂತು ಅಂತ ಅಂದಾಗ ಈ ಕಡೆ ನಮ್ಮ ಕಡೆ ಸ್ಮೃತಿನೂ ಕೂಡ ಚೆನ್ನಾಗಿ ಆಡಿದ್ರು, ಸ್ಟ್ರೈಕ್ ರೇಟ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿದ್ರು. ಬಟ್ ಈ ಥರ ಮ್ಯಾಚ್ ಮಾಡೋ ಥರ 142 ರನ್ಸ್ ಒಬ್ಬರೇ ಹೊಡಿತಾರೆ ಅಂತಂದರೆ ಲಿಟಲಿಗರು ಅದು ನೋಡಿ ಯಾವ ಥರ ಸೋತಿದ್ದೀವಿ ನಾವು ಅಂತ. 2 ಮ್ಯಾಚ್ನೂ ಕೂಡ ಸೌತ್ ಆಫ್ರಿಕಾ ಎಗನ್ಸ್ಟು ಅಷ್ಟೇ, ಇವ್ರ ಎಗನ್ಸ್ಟು ಅಷ್ಟೇ, ಎರಡೂ ಕೂಡ ಕ್ಲೋಸ್ ಮಾರ್ಜಿನಲ್ಲಿ ಸೋತಿರುವಂಥದ್ದು. ನಮ್ಮ ನೆಟ್ ರನ್ ರೇಟ್ ಅನ್ನೋದು ಕೆಳಗಡೆ ಏನು ಬಿದ್ದಿಲ್ಲ, ನಮ್ಮದು ಪಾಸಿಟಿವಲ್ಲೇ ಇದೆ ನೆಟ್ ರನ್ ರೇಟ್ ಅನ್ನೋದು. ನಾವು ಗೆದ್ದಿರುವಂಥ ರೀತಿ ಶ್ರೀಲಂಕಾ ಮೇಲೆ ಫಸ್ಟ್ ಮ್ಯಾಚ್ ನೋಡ್ತು ಅಂದರೆ ಹಾವಳಿ ಮಾಡ್ಕೊಂಡು ಗೆದ್ವಿ, ಆ್ಯಂಡ್ ಪಾಕಿಸ್ತಾನ ಮೇಲೆ ಉಡಾಯಿಸ್ಕೊಂಡು ಗೆದ್ವಿ. ಸೊ ಫಸ್ಟ್ 2 ಮ್ಯಾಚು ಹಾವಳಿ ಮಾಡ್ತಾ ಇದ್ದಂಗೆ ಅಜ್ಜಿ ಇಲ್ಲಾಗರು ಏನೋ ಮಾಡ್ತಾರೆ ಟೂರ್ನಮೆಂಟಲ್ಲಿ ಅಂತ ಅನ್ಕೊತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ವಿಕ್ಟ್ರೀಸ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಫೇಲ್ಯೂರು ನಮ್ಮ ಇಂಡಿಯಾ ಕಡೆಯಿಂದ ನೋಡೋಕೆ ಸಿಕ್ಕಿರೋದು. ಅದು ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನು. ಸೌತ್ ಆಫ್ರಿಕಾ ಎಗನ್ಸ್ಟ್ ಹೆಂಗೆ ಸೋತಿದ್ದು, 1 ಓವರ್ ಬಾಕಿ ಇತ್ತು. ಇವ್ರ ಎಗನ್ಸ್ಟು ಅಷ್ಟೇ 1 ಓವರ್ ಬಾಕಿ ಇತ್ತು. 49ನೇ ಓವರ್ ಎಂಡ್ ಆಗ್ತಾ ಇದ್ದಂಗೆ ಮುಗಿದು 1 ಓವರ್ ಬಾಕಿ ಇರ್ತಾ ಇದ್ದಂಗೆ ಮ್ಯಾಚ್ನ ಕಲಾಸ್ ಮಾಡಿದ್ದು. ಅಲಿಸಾ ಹೀಲಿ ಮೇಯ್ನಾಗೆ ಓಪನರ್ 142 ರನ್ ಸ್ಟ್ಯಾಂಡು ಒಬ್ಬರೇನೆ. ಅವನ ಅಜ್ಜಿ ಒಂಟಿ ಸಲ ಆಗತ್ತರ ಹಾಕೊಂಡು ಗುಮ್ಮಿರುವಂಥದ್ದು. ಬೇರೆಯವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದರೆ, ಬಟ್ ಮೇಯ್ನಾಗಿ ಅವ್ರೊಬ್ಬರನ್ನ ಎತ್ತಿತ್ತು ಅಂತಂದಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಯಾಕಂದರೆ 49ನೇ ಓವರ್ ಆಲ್ಮೋಸ್ಟ್ ಕ್ಲೋಸ್ ಬಂದ್ಬಿಟ್ಟು ಗೆದ್ದಿರೋವಂಥದ್ದವರು. ಏನವ್ರೇನು ಉಡಾಯಿಸ್ಕೊಂಡು ಏನು 40 ಓವರ್ಗೆ ಏನು ಗೆದ್ದುಬಿಟ್ಟಿಲ್ಲ, ಅಲ್ಲಿ ಏನು ಹಳಿ ಮಾಡಿಬಿಟ್ಟಿಲ್ಲ ನಮ್ಮ ಮೇಲೆ. ಬಟ್ ಆದರೂ ಚೇಸ್ ಒನ್ ಮಾಡ್ತಾರಲ್ಲ, 330 ಹೊಡೆದ್ರು ಕೂಡ ಚೇಸ್ ಒನ್ ಮಾಡ್ತಾರೆ ಅಂತಂದರೆ ಇದೊಂಥರ ಮೆನ್ಸ್ ಕ್ರಿಕೆಟಲ್ಲೇ ಒಂದೊಂದು ಟೈಮು ಚೇಸ್ ಮಾಡೋದಕ್ಕೆ ಆಗೋದಿಲ್ಲ ವರ್ಲ್ಡ್ ಕಪ್ ಅಂತ ಸ್ಟ್ಯಾಂಡರ್ಡ್ಸಲ್ಲಿ, ಪ್ರೆಷರ್ ಸಿಚುವೇಷನಲ್ಲಿ. ಬಟ್ ಪ್ರೆಷರ್ನ ತೊಗೊಳ್ದಂಗೆ ಚೇಸ್ ಒನ್ ಮಾಡಿ ಬಿಸಾಕಿದ್ರಲ್ಲ ಇಂಡಿಯಾ ಮೇಲೆ, ಇದಂತೂ ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ ಮೆಚ್ಕೊಳ್ಳೇಬೇಕು. ಆ್ಯಂಡ್ ಅವರತ್ತು ಸಾಲಿಡ್ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ. ಪಾಯಿಂಟ್ಸ್ ಟೇಬಲ್ನ ನೋಡ್ತು ಅಂತಂದರೆ ಕರೆಂಟ್ಲಿ ಹೆಂಗಿದೆ ಅಂತಂದರೆ ಸೀನ್ ಇವಾಗ ಆಸ್ಟ್ರೇಲಿಯಾದು 1 ಮ್ಯಾಚ್ ನಿಂತೋಯ್ತು ಶ್ರೀಲಂಕಾ ಎಗೇನ್ಸ್ಟು, ಇಲ್ಲಾಂದರೆ ಪಕ್ಕ ಅದನ್ನು ಕೂಡ ಗೆದ್ದವರು ಶ್ರೀಲಂಕಾ ಕೊಡ್ತಾರೆ ಅಂತ ಡುಬಾಕ್ ಪರ್ಫಾರ್ಮೆನ್ಸ್ ನೋಡ್ತು ಅಂದರೆ ಕ್ರಿಕೆಟ್ ಆಸ್ಟ್ರೇಲಿಯಲ್ಲಿ ಶ್ರೀಲಂಕಾಯಲ್ಲಿ ನಾಯಿ ಹೊಡೆದಂಗೆ ಹೊಡೆದು ಬಿಸಾಕಿರೋರು 8 ಪಾಯಿಂಟ್ ಆಗಿರಬೇಕಾಗಿತ್ತು, 7 ಪಾಯಿಂಟ್ ಆಗಿದೆ. 1 ಮ್ಯಾಚ್ ನಿಂತೋಗಿದ್ರಿಂದ ಇಂಗ್ಲೆಂಡ್ ಅವರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ. 3 ಮ್ಯಾಚ್ ಗೆದ್ದಿರುವಂಥ ಇಂಗ್ಲೆಂಡ್ ಟೀಮು ಇಂಡಿಯಾ 2 ಗೆದ್ದು 2 ಸೋಲ್ತು. ಅಂದರೆ ಸೌತ್ ಆಫ್ರಿಕಾ 3 ಮ್ಯಾಚಲ್ಲಿ 2 ಗೆದ್ದು 1 ಸೋತಿದೆ. ಇಂಡಿಯಾ ಮೇಲೂ ಕೂಡ ಗೆದ್ದಿದೆ. ಆ್ಯಂಡ್ ನ್ಯೂಜಿಲೆಂಡ್ 3ರಲ್ಲಿ 1 ಗೆಲ್ತು ಅಂತಂದರೆ 2 ಸೋತವ್ರೆ. ಬಾಂಗ್ಲಾದೇಶ ಕೂಡ ಸಿಮಿಲರ್ ಆಗವ್ರೆ. ಆ್ಯಂಡ್ ಶ್ರೀಲಂಕಾ 1 ಮ್ಯಾಚು ಕೂಡ ಗೆದ್ದಿಲ್ಲ. ಪಾಕಿಸ್ತಾನ ಕೂಡ 1 ಮ್ಯಾಚು ಗೆದ್ದಿಲ್ಲ. ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಆ್ಯಂಡ್ ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಮೇಲೆ ಇಂಡಿಯಾ ಗೆದ್ದಿರುವಂಥದ್ದು. ಬಾಟಮ್ ಆಫ್ ದ ಟೇಬಲ್ 7th and 8th ಪೊಸಿಷನ್ ಇರೋರ ಮೇಲೆ ಗೆದ್ದಿರೋದು. ನಾವೇನು ಟಾಪ್ ಆಫ್ ದ ಟೇಬಲ್ ಅಥವಾ ಮಿಡ್ಲಲ್ಲಿ ಇರೋವಂಥವ್ರ ಮೇಲೆ ಗೆದ್ದಿಲ್ಲ. ಸೌತ್ ಆಫ್ರಿಕಾ ಮೇಲೂ ಗೆದ್ದಿಲ್ಲ, ಆಸ್ಟ್ರೇಲಿಯಾ ಮೇಲೂ ಗೆದ್ದಿಲ್ಲ. ನಮಗಿರುವಂಥ ಮ್ಯಾಚ್ಗಳು ಬಂದ್ಬಿಟ್ಟು ಇಂಗ್ಲೆಂಡ್ ಅಗೇನ್ಸ್ಟ್ 3 ಮ್ಯಾಚ್ ಇದೆ. ಇಂಗ್ಲೆಂಡ್ ಅಗೇನ್ಸ್ಟು, ನ್ಯೂಜಿಲೆಂಡ್ ಅಗೇನ್ಸ್ಟು, ಬಾಂಗ್ಲಾದೇಶ ಅಗೇನ್ಸ್ಟು. ಬಾಂಗ್ಲಾದೇಶ ಬೇರೆ 1 ಮ್ಯಾಚ್ನ ಗೆದ್ದಿದ್ದಾರೆ. ಬಾಂಗ್ಲಾದೇಶ ಪಾಕಿಸ್ತಾನಗಿಂತ ಶ್ರೀಲಂಕಾಗಿನ ಬೆಟರ್ ಆಗಿದ್ದಾರೆ ಈ ಟೂರ್ನಮೆಂಟಲ್ಲಿ, ಸ್ವಲ್ಪ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಬಾಂಗ್ಲಾದೇಶಿಗೆ ಹೊಡೆದ್ರು ಕೂಡ ನಮ್ಮ ಇಂಡಿಯಾದವರು ಇನ್ನೂ 2 ಟೀಮು, ಇಂಗ್ಲೆಂಡು 3-3 ಗೆದ್ದಿರುವಂಥ ಇಂಗ್ಲೆಂಡು ಜೊತೆಗೆ ನ್ಯೂಜಿಲ್ಯಾಂಡು. ಸೊ ಇದು ಕೂಡ ಒಂದು ರೇಂಜಿಗೆ ಕ್ವಾಲಿಟಿ ಇರುವಂಥ ಟೀಮೇ ನ್ಯೂಜಿಲ್ಯಾಂಡು. ಅಡೆನಿಗೆ ಒನ್ ಡೇ ಇಂಡಿಯಾನ ಸೋಲ್ಸೋವಂಥ ಟೀಮ್ನೇ. ಎಲ್ಲರೂ ಹಂಗೆ ನೋಡೋಕೋರೆ ಒಂಥರ ಕೆಪಬಿಲಿಟಿ ಅಂತೂ ಇದೆ, ಯಾರನ್ನೂ ಕೂಡ ಅಂಡರ್ ಎಸ್ಟಿಮೇಟ್ ಅಂತ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಸೀನ್ ನೋಡ್ತಾರೆ ಇವಾಗಿರೋಂಥ 3 ಮ್ಯಾಚಲ್ಲಿ ಇಂಡಿಯಾ ಗೆಲ್ಲೇಬೇಕಾಗತ್ತೆ. 2 ಮ್ಯಾಚು ಗೆಲ್ಲೇಬೇಕಾಗತ್ತೆ. 3 ಮ್ಯಾಚ್ ಗೆಲ್ತು ಅಂತಂದರೆ ಯಾರ ಆಧಾರನೂ ಬೇಡ ನಮಗೆ. ಇವ್ರು ಹಂಗಾಗಬೇಕು, ಇವ್ರು ಸೋಲ್ಬೇಕು, ಗೆಲ್ಲಬೇಕು ಅನ್ನೋದೆಲ್ಲ ಏನು ಬೇಕಾಗಿಲ್ಲ. 3ಕ್ಕೆ 3 ಗೆಲ್ತು ಅಂದರೆ ಇಂಗ್ಲೆಂಡ್, ಬಾಂಗ್ಲಾ ಜೊತೆಗೆ ಇನ್ಯಾರಿಗೂ ನ್ಯೂಜಿಲ್ಯಾಂಡ್ 3 ಟೀಮ್ಗೆ ಹೊಡಿತು ಅಂತಂದರೆ
ಯಾರ್ದು ಕೂಡ ನಮಗೆ ಡಿಪೆಂಡೆನ್ಸ್ ಅನ್ನೋದಿರಲ್ಲ. ನಾವು ಕ್ವಾಲಿಫೈ ಆಗ್ತೀವಿ, ಟಾಪ್ 4 ಕ್ವಾಲಿಫೈ ಆಗ್ತೀವಿ, ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತೀವಿ. ಅದೇ ಏನಾದರೂ ನಾವು 2 ಮ್ಯಾಚ್ನ ಗೆಲ್ತು ಅಂದರೆ ನಮ್ಮ ನೆಟ್ ರನ್ ರೇಟ್ ಚೆನ್ನಾಗಿರೋದ್ರಿಂದ ನಾವು ಕ್ವಾಲಿಫೈ ಖಂಡಿತ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ಏನಾದ್ರು 1 ಮ್ಯಾಚ್ನ ಗೆಲ್ತು ಅಂತಂದರೆ ಅವಾಗ ಸೀನ್ ನೆಟ್ಗಾಗಿ ಹೋಗ್ಬಿಡುತ್ತೆ. ಅವಾಗ ಕ್ವಾಲಿಫೈ ಆಗುವಂಥ ಚಾನ್ಸಸ್ಸು ಖಂಡಿತ ಬಾಟಮಿಗೆ ಕಚ್ಕೊಳ್ಳುತ್ತೆ. ಆದ್ದರಿಂದ ಇವಾಗ ನ್ಯೂಜಿಲ್ಯಾಂಡ್ ಅಗೇನ್ಸ್ಟು ಜೊತೆಗೆ ಇಂಗ್ಲೆಂಡ್ ಅಗೇನ್ಸ್ಟು ಇಲ್ಲಿ ಬಾಂಗ್ಲಾದೇಶನ ಸ್ವಲ್ಪ ಕೆಳಗಡೆ ಹಾಕಿದ್ರು ಕೂಡ ನ್ಯೂಜಿಲ್ಯಾಂಡು ಮತ್ತು ಇಂಗ್ಲೆಂಡು ಎರಡು ಟೀಮ್ಗೆ ಯಾವುದೋ ಒಂದು ಟೀಮ್ಗೆ ಹೊಡಿಲೇಬೇಕಾಗುತ್ತೆ. ಎರಡಕ್ಕೂ ಹೊಡಿಬೇಕಾಗತ್ತೆ. ಹಂಗೆ ನೋಡೋಕೆ ಹೋದ್ರೆ 3ಕ್ಕೆ 3 ಇವಾಗ ಒಂಥರ ಮಸ್ಟ್ ವಿನ್ ಮ್ಯಾಚ್ ಆಗೋಗ್ಬಿಡುತ್ತೆ. ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ದಂಗೆ ಕ್ವಾಲಿಫೈ ಆಗೋದಕ್ಕೆ. ನಿಮಗೇನು ಅನಿಸುತ್ತೆ, ಯಾವ 4 ತಂಡಗಳು ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ಬೋದು ಅಂತ ಅನ್ನಿಸ್ತದೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಟ್ ಇಂಡಿಯಾ ಲಾಸ್ಟ್ 2 ಮ್ಯಾಚು ಬೆಟ್ರಾಗೇನೆ ಪರ್ಫಾರ್ಮ್ ಮಾಡ್ತು. ಸೌತ್ ಆಫ್ರಿಕಾ ಅಗೇನ್ಸ್ಟ್ ನೋಡ್ತು ಅಂದರೆ ಬೇಗ ಕೊಲ್ಯಾಪ್ಸ್ ಆಗಿದ್ವಿ. ರಿಚಾ ಘೋಷ್ ಮಸ್ತಾಗಿ ಆಡಿದ್ರು, ಅವರಿಂದ ಸಿಕ್ಕಂಥ ಸ್ಟ್ಯಾಂಡ್ ಅದು. ಇಲ್ಲಾಂದರೆ ಇನ್ನೂ ಕಿತ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡೋದು ಇಂಡಿಯನ್ ಟೀಮು. ಒಟ್ನಲ್ಲಿ ಹಂಗೆ ಹಿಂಗೆ ಅನ್ಸರ್ಟೇನ್ ಆಗಿ ಆಡ್ತದೆ, ಸರ್ಟೇನ್ ಆಗಿ ಆಡ್ತಾ ಇಲ್ಲ, ಕನ್ಸಿಸ್ಟೆಂಟಾಗಿ ಆಡ್ತಾ ಇಲ್ಲ ನಮ್ಮ ಇಂಡಿಯನ್ ಟೀಮು. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.